ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ಚೈತ್ರ, ಗೌತಮಿ, ಮೋಕ್ಷಿತಾ, ಧನ್ರಾಜ್, ಹನುಮಂತು, ತ್ರಿವಿಕ್ರಮ್, ಐಶ್ವರ್ಯ ಹಾಗೆ ಉಗ್ರ ಮಂಜು ಅವರು ನಾಮಿನೇಟ್ ಆಗಿದ್ದಾರೆ. ಇನ್ನು ರಜತ್ ಮತ್ತು ಭವ್ಯ ಅವರು ಇಲ್ಲಿ ಈ ವಾರ ಸೇವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ 8 ಸ್ಪರ್ಧಿಗಳಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಈ ವಾರ ಆಚೆ ಹೋಗ್ತಾರೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಮುಖ್ಯವಾದ ವಿಷಯಕ್ಕೆ ಬರೋದಾದರೆ ಮನೆಯ ಕ್ಯಾಪ್ಟನ್ ಯಾರು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ. ಮೊದಲನೇದಾಗಿ ಹೇಳಬೇಕು ಅಂದರೆ ಅತಿ ಹೆಚ್ಚು ಸ್ಟಾರ್ಗಳನ್ನ ಪಡೆದಂಥವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಆಯ್ಕೆಯಾಗಿರುತ್ತಾರೆ. ಇನ್ನು ಅದೇ ರೀತಿ ಚೈತ್ರ ಅವರ ತಂಡದಿಂದ ಹನುಮಂತು, ಗೌತಮಿ ಹಾಗೂ ಮಂಜು ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಭವ್ಯ ಅವರ ತಂಡದಿಂದ ಭವ್ಯ, ಮೋಕ್ಷಿತಾ ಹಾಗೂ ಧನ್ರಾಜ್ ಆಚಾರ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಆಯ್ಕೆಯಾಗಿರ್ತಾರೆ. ಇನ್ನು ಈ ಟಾಸ್ಕ್ನ ಆಡೋದಕ್ಕೆ 6 ಸ್ಪರ್ಧಿಗಳು ಕೂಡ ಆಟವನ್ನು ಆಡಬೇಕಾಗುತ್ತೆ. ಒಂದೊಂದೇ ಹಂತದಲ್ಲಿ ಗೆದ್ದು ಒಬ್ಬೊಬ್ಬರನ್ನೇ ಆಚೆ ಇಡುವಂಥದ್ದಾಗಿರುತ್ತೆ. ಇದು ಕೂಡ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಈ ಟಾಸ್ಕಲ್ಲಿ ಕೊನೆಯದಾಗಿ ಉಳ್ಕೊಂಡಿರೋದು ಅಂದರೆ ಉಗ್ರ ಮಂಜು ಮತ್ತು ಮೋಕ್ಷಿತಾ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಮೋಕ್ಷಿತಾ ಅವರು ಕೂಡ ಎಲ್ಲೂ ಬಿಟ್ಕೊಡದೆ ತಮ್ಮ ಆಟವನ್ನು ಆಡಿದ್ದಾರೆ. ಅದೇ ರೀತಿ ಈಗ ಕ್ಯಾಪ್ಟನ್ಸಿ ಟಾಸ್ಕು ಕೂಡ ಆಯ್ಕೆಯಾಗಿದ್ದಾರೆ ಕೊನೆಯದಾಗಿ. ಇನ್ನು ಮಂಜು ಅವರ ಆಟವನ್ನು ಕೂಡ ನೀವು ನೋಡೇ ಇದ್ದೀರಾ ಇಷ್ಟು ವಾರಗಳೆಲ್ಲ ಯಾವ ರೀತಿ ಆಡಿದ್ದಾರೆ ಅಂತ. ಆದರೆ ಮಂಜು ಅವರು ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡೋದ್ರಲ್ಲಿ ಎಲ್ಲೋ ಸೋತಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ಮೋಕ್ಷಿತಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ವರೆಗೂ ಹೋಗಿ ಈ ವಾರ ಗೆದ್ದು 14ನೇ ವಾರದಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಮೋಕ್ಷಿತಾ ಅಂತಲೇ ಹೇಳ್ಬೋದು. ಅದು ಮಂಜು ಅವರ ವಿರುದ್ಧನೇ ಗೆದ್ದು ಮೋಕ್ಷಿತಾ ಅವರು 14ನೇ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಈ ರೀತಿಯಾದ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಹಾಗೆಯೇ ಯಾವ ಟಾಸ್ಕ್ ಇತ್ತು, ಯಾವ ರೀತಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ ಸೀಸನ್ ನಂತರ ವಿನ್ನರ್ ಯಾರಾಗಬೇಕು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.